ಅಲ್ಲ, ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಈಗಾಗಲೇ ಪೊಲೀಸ್ನವ್ರು ತಗೊಂಡಿದ್ದಾರೆ. ಅದರಿಂದ ಇಂಥ ಘಟನೆಗಳಾದಾಗ ಸ್ವಾಭಾವಿಕವಾಗಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ಅಲ್ಲ, ಯಾವ ಕೇಸ್ ಹಾಕಿದ್ದಾರೆ ನಾನು ಡೀಟೇಲ್ಸ್ ಗೊತ್ತಿಲ್ಲ. ಅದನ್ನು ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದು ಸಹಜವಾಗಿ ತಗೊಂಡಿದ್ದಾರೆ. ಅದರಲ್ಲಿ ಏನಾದರೂ ಕೂಡ ಪೊಲೀಸ್ ಅವರಿಂದ ನ್ಯೂನತೆ ಇದ್ದರೆ ಅದನ್ನು ಹೈಯರ್ ಅಥಾರಿಟೀಸ್ಗಳು ನೋಡ್ತಾರೆ. ಗೊತ್ತಿಲ್ಲ ನನಗೆ. ಡೀಟೇಲ್ಸ್ ತಗೊಳ್ತೀನಿ. ಡೀಟೇಲ್ಸ್ ತಗೊಂಡು ಆನಂತರ ಮಾಧ್ಯಮದ ಮುಂದೆ ಬರೋಕ್ಕೆ ಬರ್ತೇನೆ. ಅದು ಚರ್ಚೆ ಮಾಡ್ತೀವಿಲ್ಲ, ಚರ್ಚೆ ಮಾಡಿ ಅದಕ್ಕೆ ತೀರ್ಮಾನ ಸರ್ಕಾರ ಕೊಡುತ್ತೆ. ಅವರು KMFನವರು ಪ್ರಸ್ತಾವನೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಂದಾಗ ಸರ್ಕಾರ ಚರ್ಚೆ ಮಾಡಿ ಕೊಡುತ್ತೆ. ಆ್ಯಕ್ಚುಲಿ ಅವರೇ ತೀರ್ಮಾನ ಮಾಡೋದು. ಅದನ್ನು ಸರ್ಕಾರದ ಇದು ಅನುಮತಿಯನ್ನು ಪಡ್ಕೊಳ್ತಾರೆ ಕೆಲವು ಸಂದರ್ಭದಲ್ಲಿ. ಅದನ್ನು ಮಾಡ್ತೀವಿ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ನಾವು ಅದಕ್ಕೆ ಕ್ರಮ ತಗೊಂತೀವಿ. ಇಲ್ಲಿ ತುಮಕೂರಲ್ಲಿ ಕೂಡ ಒಂದಾಗಿದೆ. ಅದನ್ನು ಅವರು ಯಾವ ರೀತಿ ಇದು ಕ್ರಮ ತಗೋಬೇಕೋ ಅದನ್ನು ಈಗಾಗಲೇ ಪೊಲೀಸ್ನವ್ರು ತಗೊಂಡಿದ್ದಾರೆ. ಅಷ್ಟು ಪರಿಣಾಮಕಾರಿಯಾಗಿ ಆಗ್ತಾ ಇಲ್ವಾ ಅಂತ? ಅಲ್ಲ, ಪರಿಣಾಮಕಾರಿ ಅನ್ನೋದು ರಿಲೇಟಿವ್ ವರ್ಡ್. ಅದಕ್ಕೆ ಏನು ಅಳತೆಗೋಲೇನು ನೀವೇ ಹೇಳ್ಬಿಡ್ಬೇಕು. ಅಲ್ಲ, ಆದಾಗ ನಾವು ಕ್ರಮ ತಗೊಳ್ತೀವ್ರಿ. ಈಗ ಕಾನೂನು ಆದ ತಕ್ಷಣ ಎಲ್ಲವೂ ನಿಂತೋಗುತ್ತೆ ಅಂತ ಹೇಳೋದಿಲ್ಲ. ಅದು ಇಟ್ ವಿಲ್ ಟೇಕ್ ಟೈಮ್. ಅದನ್ನು ನಾವು ಮಾಡ್ತೀವಿ. ತಂದಿರೋ ಉದ್ದೇಶನೇ ಅದು. ಈಗ ಅವರಿಗೆ ಪನಿಷ್ಮೆಂಟ್ ತಂದಿದ್ದೇವೆ, ಫೈನ್ ತಂದಿದ್ದೇವೆ, ಅವೆಲ್ಲ ಡೆಟರೆಂಟ್ ಆಗಲಿ ಅಂತ ಹೇಳಿ ತಂದಿದ್ದೇವೆ. ಅದು ಅವರಿಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅವ್ರಿಗೆ ಗೊತ್ತಾದ ಮೇಲೆ ಸುಮ್ಮನಾಗ್ತಾರೆ.